ಆರಾಧನಾ ಸಮಯ. ಆತ್ಮೀಯ ಸಹೋದರ ಸಹೋದರಿಯರೆಲ್ಲರಿಗೂ ಈ ಪರಿಶುದ್ಧ ಆರಾಧನೆಗೆಂದು ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಪುನರುತ್ಥಾನ ಹೊಂದಿದಂಥ ನಮ್ಮ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪುನರುತ್ಥಾನದ ಮೂಲಕವಾಗಿ ನಮಗೆ ಜೀವವನ್ನು, ನಮಗೆ ಅಗತ್ಯವಾಗಿ ಬೇಕಾಗಿರುವಂಥ ಎಲ್ಲ ನಿನ್ನ ಕೃಪಾವರಗಳನ್ನು, ಆಶೀರ್ವಾದಗಳನ್ನು ಒದಗಿಸಿಕೊಟ್ಟಾತನೇ ನಿನಗೆ ಅನಂತ ಸ್ತುತಿಯಾಗಲಿ. ಈ ಆರಾಧನೆಯ ಆದಿಯಿಂದಲೂ ಅಂತ್ಯದವರೆಗೂ ನಿನ್ನ ಪ್ರಸನ್ನತೆ, ನಿನ್ನ ನಡೆಸುವಿಕೆ ಇರಲಿ ಸ್ವಾಮಿ. ನಾವು ಹಾಡುವಂಥ ಹಾಡುಗಳು, ಧ್ಯಾನಿಸುವಂಥ ವಾಕ್ಯಗಳು, ಸ್ಮರಿಸುವಂಥ ನಿನ್ನ ಜೀವಿತ, ನಿನ್ನ ಬೋಧನೆಗಳನ್ನು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಿನ್ನ ಘನಕ್ಕಾಗಿ, ನಿನ್ನ ಮಹಿಮೆಗಾಗಿ ನಾವು ಸದಾಕಾಲ ನಿನ್ನ ನಂಬಿಗಸ್ತಿಕೆಯ ಮಾರ್ಗದಲ್ಲಿ ಮುನ್ನಡೆಯಲು, ಜೀವಿಸಲು ನಿನ್ನ ಆತ್ಮನ ಸಹಾಯ ಬಲವನ್ನು ಹೇರಳವಾಗಿ ದಯಪಾಲಿಸಿಕೊಟ್ಟು ಮುನ್ನಡೆಸಬೇಕೆಂಬುದಾಗಿ ನಮ್ಮ ಮುದ್ದುರಕ್ಷಕನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಹಾಡುವ ಸಂಗೀತಗಳಲ್ಲಿ 32ನೆಯ ಸಂಗೀತ, 32ನೆಯ ಸಂಗೀತ, ಚಿಯೋನಿನಲ್ಲಿರುವ ದೇವರ ಕಡೆ ನೋಡುವ ಸಮಸ್ತ ಸೃಷ್ಟಿಕರ್ತನೆ, ನಿತ್ಯ ಸಹಾಯ ನಮಗೆ. ಈ ಸಂಗೀತವನ್ನು ದೇವರ ಮಹಿಮೆಗಾಗಿ ಹಾಡೋಣ. ತಪ್ಪು ಅಪರಾಧಗಳನ್ನು ಅರಿಕೆ ಮಾಡೋಣ. ನಮ್ಮ ತಂದೆಯಾದ ನಾವು ಮನೋವಾಕಾಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸಲು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸಿ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ತಮ್ಮ ತಪ್ಪು ಅಪರಾಧಗಳನ್ನು ಅರಿಕೆ ಮಾಡಿದವರಿಗೆ ದೇವರ ಶುಭವಾಕ್ಯವು ಇಂತಿದೆ: ಯಾರಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ಆಮೇನ್. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ವಚನಗಳು 17ರಿಂದ 28ರವರೆಗೆ. ತರುವಾಯ ಯೇಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟು ಆಗಲೇ 4 ದಿವಸಗಳಾಗಿದ್ದವೆಂದು ಆತನು ತಿಳಿದುಕೊಂಡನು. ಬೆತಾನ್ಯವು ಯೆರೂಸಲೇಮಿಗೆ ಹೆಚ್ಚು ಕಡಿಮೆ ಒಂದು ಹರದಾರಿಯಷ್ಟು ಸಮೀಪದಲ್ಲಿತ್ತು. ಯಹೂದ್ಯರಲ್ಲಿ ಅನೇಕರು ಮಾರ್ಥಳನ್ನು ಮತ್ತು ಮರಿಯಾಳನ್ನು ಅವರ ಸಹೋದರನ ವಿಷಯವಾಗಿ ಆಧರಿಸುವುದಕ್ಕೆ ಬಂದಿದ್ದರು. ಆಗ ಯೇಸು ಬರುತ್ತಿದ್ದಾನೆಂದು ಮಾರ್ಥಳು ಕೇಳುತ್ತಲೇ ಹೋಗಿ ಆತನನ್ನು ಎದುರುಗೊಂಡಳು. ಮರಿಯಲಾದರೋ ಮನೆಯಲ್ಲಿ ಕೂತುಕೊಂಡಿದ್ದಳು. ಆಗ ಮಾರ್ಥಳು ಯೇಸುವಿಗೆ, ಕರ್ತನೆ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ಸಹೋದರನು ಸಾಯುತ್ತಿರಲಿಲ್ಲ. ಆದರೆ ಈಗಲೂ ಸಹ ನೀನು ದೇವರಿಂದ ಏನು ಕೇಳಿಕೊಳ್ಳುತ್ತೀಯೋ ದೇವರು ಅದನ್ನು ನಿನಗೆ ಕೊಡುವನೆಂದು ನಾನು ಬಲ್ಲೆನು ಅಂದಳು. ಯೇಸು ಆಕೆಗೆ, ನಿನ್ನ ಸಹೋದರನು ತಿರುಗಿ ಎದ್ದೇಳುವನು ಎಂದು ಹೇಳಿದನು. ಮಾರ್ಥಳು ಆತನಿಗೆ, ಕಡೆ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ತಿರುಗಿ ಎದ್ದೇಳುವನೆಂದು ನಾನು ಬಲ್ಲೆನು ಎಂದು ಹೇಳಿದಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ.
ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು. ಯಾವನಾದರೂ ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವುದಾದರೆ ಅವನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯೋ ಎಂದು ಕೇಳಿದ್ದಕ್ಕೆ ಆಕೆಯು ಆತನಿಗೆ, ಹೌದು ಕರ್ತನೇ, ಲೋಕಕ್ಕೆ ಬರಬೇಕಾಗಿದ್ದ ದೇವರ ಮಗನಾದ ಕ್ರಿಸ್ತನು ನೀನೇ ಎಂದು ನಾನು ನಂಬುತ್ತೇನೆ ಅಂದಳು. ಆಕೆಯು ಹೀಗೆ ಹೇಳಿದ ಮೇಲೆ ಹೊರಟು ಹೋಗಿ ತನ್ನ ಸಹೋದರಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಬೋಧಕನು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 12ನೆಯ ಜ್ಞಾನ ಕೀರ್ತನೆ, ಕರುಣಾಂಬರ ದೇವ ನಿನ್ನ ಚರಣಗತಿಯೇ ಜೀವ. ಈ ಜ್ಞಾನ ಕೀರ್ತನೆಯ 3ನೆಯ ಚರಣವನ್ನು ಮಾತ್ರ ಹಾಡೋಣ. ಕರುಣಾಂಬರ ದೇವ ನಿನ್ನ ಚರಣಗತಿಯೇ ಜೀವ. ಕರುಣಾಂಬರ ದೇವ ಸುರನರೆಲ್ಲರೂ ಮರೆ ಹೋಗುವರು ನಿನ್ನ, ಸುರನರೆಲ್ಲರೂ ಮರೆ ಹೋಗುವರು ನಿನ್ನ, ಸ್ಥಿರವರಗಳ ಕೊಡು ಪರಮ ಯೆಹೋವನೇ, ಸ್ಥಿರವರಗಳ ಕೊಡು ಪರಮ ಯೆಹೋವನೇ. ಕರುಣಾಂಬರ ದೇವ ಮರಣೋದ್ಧಾರಕನೇ, ಮೋಕ್ಷ ಮರಣೋದ್ಧಾರಕನೇ, ಮರಣೋದ್ಧಾರಕನೇ. ಮಾಯ ಧರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ, ಬರೆಯೊಳು ನಿನ್ನಯ ಕರದಿ ನಡೆಸಿ ನಿನ್ನ, ಚರಣ ಪದವಿಯಲ್ಲಿ ಕರೆದೆನ್ನ ಸೇರಿಸು, ಚರಣ ಪದವಿಯಲ್ಲಿ ಕರೆದೆನ್ನ ಸೇರಿಸು. ಕರುಣಾಂಬರ ದೇವ ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ಪುಣ್ಯನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ದಿನದ ದೇವರ ವಾಕ್ಯದ ಸಂದೇಶಕ್ಕಾಗಿ ನಮಗೆ ಕೊಡಲ್ಪಟ್ಟಂತಹ ಶೀರ್ಷಿಕೆ ಬಿಲೀವಿಂಗ್ ಇನ್ ಕ್ರೈಸ್ಟ್ ದ ರೆಸರೆಕ್ಷನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಇದೆ. ಕನ್ನಡಕ್ಕೆ ಅನುವಾದ ಮಾಡುವುದಾದರೆ ಪುನರುತ್ಥಾನ, ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು. ಪುನರುತ್ಥಾನ ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು. ನಮ್ಮ ಬದುಕಿನಲ್ಲಿ ನಂಬಿಕೆ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ನಂಬಿಕೆ ಇಲ್ಲದೆ ನಾವು ಜೀವಿಸುವುದು ಅಸಾಧ್ಯವಾಗಿದೆ ಪ್ರಿಯರೇ. ನಂಬಿಕೆಯೊಡನೆ ಕ್ರಿಯೆಯೂ ಅಗತ್ಯ ಎಂಬುದಾಗಿ ಯಾಕೋಬನ ಪತ್ರದಲ್ಲಿಯೂ ಸಹ ನಮಗೆ ತಿಳಿಸಲ್ಪಟ್ಟಿದೆ. ಹೀಗಿರುವುದರಿಂದ ಕ್ರೈಸ್ತ ವಿಶ್ವಾಸ, ಕ್ರೈಸ್ತಿಯ ಜನರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥದ್ದು, ಯೇಸುವಿನ ಮಾತುಗಳಲ್ಲಿ, ಬೋಧನೆಗಳಲ್ಲಿ, ಆತನ ಜೀವಿತದಲ್ಲಿ ನಂಬಿಕೆ ಇಟ್ಟು ಬದುಕುವಂಥದ್ದು ನಮ್ಮ ಧ್ಯೇಯವಾಗಿದೆ. ಹೀಗಿರುವುದರಿಂದ ನಾವು ನಮ್ಮ ನಂಬಿಕೆಯ ಜೀವಿತವು ನಮ್ಮ ಬದುಕಿನಲ್ಲಿ ಅನೇಕ ವಿಷಯಗಳನ್ನು ಹೋಲಿಕೆ ಮಾಡುವಾಗ ಅಥವಾ ಅನೇಕ ಸಂದರ್ಭಗಳಲ್ಲಿ ನಮಗೆ ಶೋಧನೆಗಳು, ಕಷ್ಟಗಳು, ತೊಂದರೆಗಳು ಅಗತ್ಯವಾಗಿ ಬರುವುದುಂಟು. ನಮ್ಮ ನಂಬಿಕೆಯನ್ನು ಅಲುಗಾಡಿಸುವಂಥ, ನಮ್ಮ ನಂಬಿಕೆಗೆ ಧಕ್ಕೆ ಬರುವಂಥ, ನಮ್ಮ ನಂಬಿಕೆಯನ್ನು ಕ್ಷೀಣ ಮಾಡುವಂಥ, ಕೆಲವೊಮ್ಮೆ ನಂಬಿಕೆಯೇ ಇಲ್ಲದಂತಹ ಪರಿಸ್ಥಿತಿಗೆ ನಮ್ಮನ್ನು ನಮ್ಮ ಜೀವಿತ ಒಳಪಡಿಸುತ್ತದೆ. ಆದರೆ ನಾವು ಕ್ರಿಸ್ತನಲ್ಲಿನ ನಂಬಿಕೆಯನ್ನು ಎಷ್ಟು ದೃಢವಾಗಿ ಮತ್ತು ಆಳವಾಗಿ ಇಟ್ಟಿದ್ದೇವೆ ಎನ್ನುವಂಥದ್ದೇ ನಮ್ಮ ಜೀವನವು ಅಸ್ಥಿವಾರವಾಗಿ ಕ್ರಿಸ್ತನ ಮಾರ್ಗದಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ.
ಕೇಳಿದಂಥ ವಾಕ್ಯಭಾಗ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 17ರಿಂದ 28ನೇ ವಚನದವರೆಗೆ. ಇಲ್ಲಿ ಲಾಜರನು ಯೇಸು ಸ್ವಾಮಿಗೆ ಬಹಳ ಆತ್ಮೀಯನಾದವನು ತೀರಿ ಹೋಗಿದ್ದಾನೆ. ಮಾರ್ಥ ಮರಿಯಳು ಸಹ ಕಣ್ಣೀರಿನಲ್ಲಿ, ದುಃಖದಲ್ಲಿ, ನೋವಿನಲ್ಲಿದ್ದಾರೆ. ಯೇಸು ಸ್ವಾಮಿ 4 ದಿನಗಳಾದ ನಂತರ ಸತ್ತ ಲಾಜರನನ್ನು ನೋಡುವಂತಕ್ಕೆ ಬಂದಾಗ ಅಲ್ಲಿ ಯೇಸು ಸ್ವಾಮಿಯ ಬಳಿ ಬಂದಂತಹ ಮಾರ್ಥಳು ಹೇಳುವಂಥ ಮಾತು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೆನು ಎಂದು ಹೇಳುತ್ತಾಳೆ. ಆದರೆ ಯೇಸುಸ್ವಾಮಿಯ ಉತ್ತರ ಬಹಳ ಬಲವುಳ್ಳದ್ದು ಎಂಬುದಾಗಿ ಇಲ್ಲಿ ತೋರುತ್ತದೆ. ಯಾಕಂದರೆ ಯೇಸು ಹೇಳ್ತಾನೆ ಮಾರ್ಥಳಿಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದನು. ನೋಡಿ, ಎಂತಹ ಸ್ಟೇಟ್ಮೆಂಟ್ ಅಥವಾ ಹೇಳಿಕೆ, ನಿನ್ನ ತಮ್ಮನು ಎದ್ದು ಬರುವನೆಂಬುದಾಗಿ. ಮಾರ್ಥಳು ಹೇಳ್ತಾಳೆ, ಸತ್ತವರಿಗೆ ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಅಂದರೆ ಕಡೆಯ ದಿನದಲ್ಲಿ ಎದ್ದು ಬರುವಂಥ ಸ್ಥಿತಿಯಲ್ಲ, ನ್ಯಾಯ ತೀರ್ಪಿನ ಸಂದರ್ಭದಲ್ಲಿ ಅಥವಾ ಯೇಸುಸ್ವಾಮಿ ನಮ್ಮೆಲ್ಲರನ್ನೂ ನ್ಯಾಯಾಧಿಪತಿಯಾಗಿ ಬಂದು ನಮ್ಮ ಜೀವಿತದ ವಿಷಯದಲ್ಲಿ ಲೆಕ್ಕ ಕೇಳುವಂಥ ಸಂದರ್ಭದಲ್ಲಿ ಮುಂದೊಂದು ದಿನ ಫರಿಸಾಯರು ಅಂದಿನ ಕಾಲದಲ್ಲಿ ಪುನರುತ್ಥಾನವಿದೆ, ನಾವು ಸತ್ತ ನಂತರ ಎಂಬುದಾಗಿ ಅಂದುಕೊಂಡಂಥ ಆ ನಂಬಿಕೆ ಅದಲ್ಲ ಪ್ರೇರೆ. ಯಾಕಂದರೆ ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು 25ನೇ ವಚನದಲ್ಲಿ ಹೇಳ್ತಾನೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಅಂದರೆ ಮಾರ್ತಳಿಗೆ ಹೇಳಿದಂತಹ ವಿಷಯವೇನೆಂದರೆ, ನಾನು ತಂದೆಯಾದ ದೇವರನ್ನು ಬೇಡಿಕೊಳ್ಳುವಂತಹ ಅವಶ್ಯಕತೆ ಈಗ ಇಲ್ಲ, ಯಾಕಂದರೆ ಪುನರುತ್ಥಾನವೂ ಜೀವವೂ ನಾನೇ ಎಂಬುದಾಗಿ ಅಲ್ಲಿ ದೃಢಪಡಿಸ್ತಾನೆ. ಆಕೆ ನಂಬಿಕೆ ಮುಂದೊಂದು ಕಾಲದಲ್ಲಿ ಅಥವಾ ಮುಂದೊಂದು ದಿನದಲ್ಲಿ ಅಥವಾ ಈಗಾಗಲೇ ಈತನು ಸತ್ತು ಹೋಗಿದ್ದಾನೆ, ಇನ್ನೊಂದು ಕಾಲ ಅಥವಾ ಇನ್ನೊಂದು ದಿನದಲ್ಲಿ ಲಾಜರನು ಎದ್ದು ಬರುತ್ತಾನೆ, ಅದು ನನಗೆ ನಂಬಿಕೆ ಇದೆ ಎಂಬುದಾಗಿ ಮಾರ್ತಳು ಹೇಳಿದರು. ಆದರೆ ಯೇಸುಸ್ವಾಮಿ ಹೇಳ್ತಾನೆ, ನಾನೇ ಪುನರುತ್ಥಾನವು ಜೀವವು ಎಂಬುದಾಗಿ. ಹಾಗಾದರೆ ಅವನಲ್ಲಿ ಪುನರುತ್ಥಾನವಿದೆ, ಅವನಲ್ಲಿ ಜೀವವಿದೆ ಎಂಬುದಾಗಿ ಯೇಸು ಕ್ರಿಸ್ತನು ತಿಳಿಸಿದ ಮೇರೆಗೆ ಈಗಲೇ ಲಾಜರನು ಸತ್ತು ಹೋಗಿದ್ದ ಲಾಜರನು ಎದ್ದು ಬರುತ್ತಾನೆ ಎಂಬುದಾಗಿ ಅಲ್ಲಿ ದೃಢಪಡಿಸ್ತಾನೆ. ಹಾಗಾಗಿ ಮುಂದಿನ ವಚನದಲ್ಲಿ 26ನೇ ವಚನದಲ್ಲಿ ಹೇಳ್ತಾನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳ್ತಾಳೆ. ಇದನ್ನು ನಂಬುತ್ತೀಯಾ ಎಂಬುದಾಗಿ ಕೇಳಿದಾಗ ಮಾರ್ತಳು ಹೇಳುತ್ತಾಳೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಎಂಬುದಾಗಿ. ಮೆಸ್ಸಿಯನ ವಿಷಯದ ಕುರಿತಾಗಿ ತಿಳಿದಂತಹ ಮಾರ್ತಳು ಅಲ್ಲಿ ನಂಬುತ್ತೇನೆ ಎಂಬುದಾಗಿ ಹೇಳ್ತಾಳೆ. ಆದರೆ ಈಗಲೇ ಎದ್ದು ಬರುವಂತಹ ಆ ನಂಬಿಕೆ ಆಕೆಯಲ್ಲಿ ಯೇಸುಸ್ವಾಮಿ ಹುಟ್ಟಿಸ್ತಾನೆ. ಹಾಗಾದರೆ ಪ್ರಿಯರೇ, ಅಂದು ಮಾರ್ಥಳು ಮುಂದೊಂದು ದಿನ ಅಥವಾ ಇನ್ನೊಂದು ಕಾಲದಲ್ಲಿ ಲಾಜರನು ಎದ್ದು ಬರುತ್ತಾನೆ ಎನ್ನುವಂತಹ ಆ ನಂಬಿಕೆಯಿಂದ ಆಕೆಯನ್ನು ಆ ಕೂಡಲೇ ಆ ಕ್ಷಣವೇ ಸತ್ತ ಲಾಜರನನ್ನು ಎಬ್ಬಿಸ್ತೇನೆ ಎಂಬುದಾಗಿ, ನಾನೇ ಪುನರುತ್ಥಾನ ಜೀವ ಎಂಬುದಾಗಿ ಆ ದೃಢ ವಿಶ್ವಾಸವನ್ನು, ಆಳವಾದ ನಂಬಿಕೆಯನ್ನು ಯೇಸುಸ್ವಾಮಿ ಮಾರ್ಥಳಲ್ಲಿ ಹುಟ್ಟಿಸ್ತಾನೆ. ಹಾಗಾದರೆ ನಮಗೂ ಸಹ ನಮ್ಮ ಜೀವಿತದಲ್ಲಿ ನಮಗೆ ಶೋಧನೆಗಳು, ಕಷ್ಟಗಳು ಅನೇಕ ವಿಧವಾದಂಥ ರೀತಿಯಲ್ಲಿ ಎದುರಾಗುವಾಗ ನಮ್ಮ ನಂಬಿಕೆ, ವಿಶ್ವಾಸವನ್ನು ನಾವು ಎಂದಿಗೂ ಸಹ ಕಳಕೊಳ್ಳಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ರಿಸ್ತನಲ್ಲಿರುವಂತಹ ವಿಶ್ವಾಸಿ ಅಥವಾ ಕ್ರಿಸ್ತನಲ್ಲಿ ಜೀವಿಸುತ್ತಿರತಕ್ಕಂಥ ಸಹೋದರ ಸಹೋದರಿ, ಕ್ರಿಸ್ತನ ಮಗನಾಗಿ ಮಗಳಾಗಿ, ಕ್ರಿಸ್ತನ ಅನುಯಾಯಿಯಾಗಿ, ಕ್ರಿಸ್ತನ ಶಿಷ್ಯರಾಗಿ ಬದುಕುತ್ತಾ ಇರುವವರು ದೇವರ ಮಕ್ಕಳು, ಅವರು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಅಂದರೆ ಆಧ್ಯಾತ್ಮಿಕವಾಗಿ ಆತ್ಮಿಕವಾದಂತಹ ಆ ಬಲ ನಮಗೆ ಇರುವುದಾದರೆ, ಆತ್ಮಿಕವಾದಂತಹ ಆ ನಂಬಿಕೆ, ವಿಶ್ವಾಸ ಎನ್ನುವಂಥದ್ದು ನಮ್ಮಲ್ಲಿರುವುದಾದರೆ, ಕ್ರಿಸ್ತನಲ್ಲಿ ನಾವು ಈ ರೀತಿ ನಂಬಿಕೆ ಇಡುವುದಾದರೆ ನಾವು ಎಂದಿಗೂ ಸಹ ಸಾಯುವುದಿಲ್ಲ ಎಂಬುದಾಗಿ. ನಮ್ಮ ದೇಹ ಸಾಯಬಹುದು, ನಾವು ದೈಹಿಕವಾಗಿ ಸಾವನ್ನಪ್ಪಬಹುದು, ಆದರೆ ಆಧ್ಯಾತ್ಮಿಕವಾಗಿ ಆತ್ಮಿಕ ವಿಷಯದಲ್ಲಿ ನಾವು ಎಂದಿಗೂ ನಮಗೆ ಸಾವಿರುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ನಮಗೆ ಎಚ್ಚರಿಸ್ತಾ ಇದ್ದಾನೆ, ದೃಢಪಡಿಸ್ತಾ ಇದ್ದಾನೆ. ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗಿದೆ ಪ್ರಿಯರೇ? ಇಂದು ಅದೇ ಪ್ರಶ್ನೆಯನ್ನು ಯೇಸುಸ್ವಾಮಿ ನಮಗೆ ಕೇಳುವುದಾದರೆ, ಇದನ್ನು ನಂಬುತ್ತೀಯಾ ಎಂಬುದಾಗಿ ಹೇಳುವುದಾದರೆ, ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗಿದೆ? ಲೌಕಿಕವಾದಂಥ ರೀತಿಯಲ್ಲಿ, ಪ್ರಾಪಂಚಿಕವಾದಂಥ ರೀತಿಯಲ್ಲಿ ನಮ್ಮ ನಂಬಿಕೆ ಇರುವುದಾದರೆ ಅದು ವ್ಯರ್ಥ.
ಕೇವಲ ಕಾಲ್ಪನಿಕವಾದಂತಹ ರೀತಿಯಲ್ಲಿ ಈ ಪ್ರಪಂಚಕ್ಕನುಗುಣವಾಗಿ ಇದರ ಜೀವಿತಕ್ಕನುಸಾರವಾಗಿ ಇರುವುದಾದರೆ ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಸ್ಪಿರಿಚುವಲಿ ವಿ ಮಸ್ಟ್ ಬಿಕಮ್ ಸ್ಟ್ರಾಂಗ್. ಆಧ್ಯಾತ್ಮಿಕವಾಗಿ ಆತ್ಮಿಕವಾಗಿ ನಾವು ಬಲವುಳ್ಳವರಾಗಿರಬೇಕು. ಸ್ಪಿರಿಚುವಲಿ ವಿ ಮಸ್ಟ್ ಹ್ಯಾವ್ ಗ್ರೇಟ್ ಫೇತ್. ಆಧ್ಯಾತ್ಮಿಕವಾಗಿ ಆತ್ಮಿಕವಾಗಿ ನಮ್ಮಲ್ಲಿ ದೊಡ್ಡದಾದಂಥ ಮತ್ತು ಬಲವಾದಂಥ ನಂಬಿಕೆ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಅಬ್ರಹಾಮನನ್ನು ಒಮ್ಮೆ ನಾವು ನೆನಪು ಮಾಡಿಕೊಳ್ಳೋಣ. ಅಬ್ರಹಾಮನು ಮುಪ್ಪಿನ ಪ್ರಾಯದಲ್ಲಿದ್ದಾಗ ಆತನಿಗೆ ದೇವರು ಮಗನನ್ನು ಕೊಟ್ಟ. ಅದೇ ಮಗನನ್ನೇ ಹಿಂತಿರುಗಿ ಯಜ್ಞವಾಗಿ ಸಮರ್ಪಿಸು ಎಂಬುದಾಗಿ ಹೇಳಿದಾಗ ಆತನು ದೇವರ ಮೇಲೆ ನಂಬಿಕೆ ಇಟ್ಟು ಬದುಕುತ್ತಾ ಇದ್ದುದರಿಂದ ದೇವರು ಅವನಿಗೆ ಮಗುವನ್ನು ಕೊಡ್ತಾನೆ. ಆ ಮಗುವನ್ನು ಹಿಂತಿರುಗಿಸಿ ಕೊಡು ಎಂಬುದಾಗಿ ಕೇಳಿದಾಗ ಆ ದೇವರಿಗೆ ಆ ಮಗುವನ್ನು ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಮುಂದಾಗ್ತಾನೆ. ಅವನ ನಂಬಿಕೆ ಕೇವಲ ಅನಿಸಿಕೆಯಲ್ಲಿ, ಅಭಿಪ್ರಾಯದಲ್ಲಿ ಅಥವಾ ಮನಸ್ಸಿನಲ್ಲಿ, ಹೃದಯದಲ್ಲಿ ಮಾತ್ರ ಇರಲಿಲ್ಲ. ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸ್ತಾನೆ. ಕಾರ್ಯರೂಪದಲ್ಲಿ ಮಾಡುವುದಕ್ಕೆ ಆತನು ಮುಂದಾಗಿ ಆತನು ಮಾಡುವಂತಹ ಸಂದರ್ಭದಲ್ಲಿ ಆ ಯಜ್ಞವನ್ನು ತಡೆದು ಅವನ ನಂಬಿಕೆಯನ್ನು ಮೆಚ್ಚಿ ದೇವರು ಅಬ್ರಹಾಮನನ್ನು ತನ್ನ ಸ್ನೇಹಿತನು ಎಂಬುದಾಗಿ ಆತನು ಹೇಳ್ತಾನೆ. ಹಾಗಾದರೆ ನನ್ನ ನಿಮ್ಮೆಲ್ಲರ ನಂಬಿಕೆ ಪ್ರಿಯರೇ, ನಮಗೆ ಕಷ್ಟಗಳು ಸಂಭವಿಸುವಾಗ, ಇಕ್ಕಟ್ಟುಗಳು, ಶೋಧನೆಗಳು, ಅನಾರೋಗ್ಯದ ವಿಷಯದಲ್ಲಿ, ಆರ್ಥಿಕ ವಿಷಯದಲ್ಲಿ, ನಮ್ಮ ಕೆಲಸದ ವಿಷಯದಲ್ಲಿ, ನಮ್ಮ ಕುಟುಂಬದವರ ವಿಷಯದಲ್ಲಿ, ನೆರೆಯವರ ವಿಷಯದಲ್ಲಿ ನಾವು ಎಲ್ಲ ಸಂದರ್ಭಗಳಲ್ಲಿ ದೇವರ ಮೇಲಿನ ನಂಬಿಕೆ, ವಿಶ್ವಾಸವನ್ನು ನಾವು ಎಂದಿಗೂ ಕಳಕೊಳ್ಳಬಾರದು. ಯಾರು ನಂಬಿಕೆ ವಿಶ್ವಾಸವನ್ನು ಈ ಲೋಕದಲ್ಲಿ ಕಳಕೊಳ್ಳುತ್ತಾರೆ ಎಂಬುದಾಗಿ ಹೇಳುವುದಾದರೆ, ಆಧ್ಯಾತ್ಮಿಕವಾಗಿ ಯಾರು ಜೀವಿಸ್ತಾ ಇಲ್ಲವೋ, ಸ್ಪಿರಿಚುವಲಿ ಯಾರು ಇರುವುದಿಲ್ಲವೋ ಅವರಿಗೆ ನಂಬಿಕೆ ಇರುವುದಿಲ್ಲ. ನಂಬಿಕೆಯಲ್ಲಿ ಕ್ಷೀಣವಾಗಿರುವಂಥವರಾಗಿರುತ್ತಾರೆ, ನಂಬಿಕೆಯಲ್ಲಿ ಬಿದ್ದು ಹೋಗಿರುವಂಥವರಾಗಿರುತ್ತಾರೆ. ಯಾರು ಆಧ್ಯಾತ್ಮಿಕವಾಗಿ ಯೇಸುವಿನಲ್ಲಿ ಬಲವುಳ್ಳವರಾಗಿ ನಿಕಟ ಸಂಬಂಧವನ್ನು ದೇವರೊಂದಿಗೂ ಕ್ರಿಸ್ತನೊಂದಿಗೂ ಹೊಂದಿದ್ದಾರೋ, ದೇವರ ವಾಕ್ಯದಲ್ಲಿ ನೆಲೆಗೊಂಡಿರ್ತಾರೋ ಅವರಿಗೆ ನಂಬಿಕೆ ಅಚಲವಾಗಿರುತ್ತದೆ, ಆಳವಾಗಿರುತ್ತದೆ, ದೃಢವಾಗಿರುತ್ತದೆ. ಅವರಿಗೆ ಸಾವು ಒಂದು ವೇಳೆ ಹತ್ತಿರ ಬಂದರೂ ಸಹ ಹೆದರುವಂಥವರಾಗಿರುವುದಿಲ್ಲ. ಕಷ್ಟಗಳು, ಸಮಸ್ಯೆಗಳು, ನೋವುಗಳು, ಶೋಧನೆಗಳು ಎದುರಾದಾಗ್ಯೂ ಅವೆಲ್ಲವನ್ನೂ ಸಹ ಸುಲಲಿತವಾಗಿ, ಸರಾಗವಾಗಿ ಎಲ್ಲವನ್ನು ಎದುರಿಸಿ ಜಯಿಸುವಂತಹ ಮನಸ್ಸು ಅವರಿಗೆ ಇರುತ್ತದೆ. ಕಾರಣ ಆ ವ್ಯಕ್ತಿಯಲ್ಲಿ ಅಂಥವರಲ್ಲಿ ಶಕ್ತಿ ಇದೆ, ಬಲವಿದೆ, ಅಥವಾ ಅವರು ಅದನ್ನು ಮೆಟ್ಟಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ, ಅದನ್ನು ಜಯಿಸ್ತಾರೆ ಎನ್ನುವಂತಹ ಸಾಮರ್ಥ್ಯ ಅವರಲ್ಲಿರುವುದಿಲ್ಲ. ಬದಲಾಗಿ ಅವರೊಳಗಿರುವಂತಹ ಯೇಸುವಿನ ಶಕ್ತಿ, ಯೇಸುವಿನ ಮೇಲಿನ ನಂಬಿಕೆ, ದೇವರ ಮೇಲಿನ ದೃಢವಾದ ವಿಶ್ವಾಸವು ಅವರನ್ನು ಆ ರೀತಿಯಲ್ಲಿ ಬಲಪಡಿಸಿರುತ್ತದೆ. ಅಂತಹ ಬಲದೊಂದಿಗೆ, ನಂಬಿಕೆಯೊಂದಿಗೆ ತಮ್ಮ ಬದುಕನ್ನು ಸಾಗಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಾಗಿರುತ್ತದೆ. ಅಬ್ರಹಾಮನು ಸಹ ಹಾಗೆಯೇ ದೇವರ ಮೇಲೆ ನಂಬಿಕೆ ಇಟ್ಟು ತನ್ನ ಜೀವಿತವನ್ನು ಮುನ್ನಡೆಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಆತನು ದೇವರ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಾಯಿತು. ಯೇಸುಸ್ವಾಮಿಯು ಸಹ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 40ನೇ ವಚನದಲ್ಲಿ ಹೇಳ್ತಾನೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ನಾವು ನಂಬುವಂತಹ ಪ್ರತಿಯೊಂದು ಘಳಿಗೆಯಲ್ಲಿಯೂ, ನಾವು ನಂಬಿಕೆ ಇಟ್ಟಂಥ ಪ್ರತಿಯೊಂದು ವಿಷಯದಲ್ಲಿಯೂ ದೇವರ ಕಾರ್ಯ, ದೇವರ ಎಲ್ಲ ಮಹಿಮೆಯನ್ನು ಕಾಣುವುದಕ್ಕೆ ಸಾಧ್ಯವಾಗಬೇಕಾದರೆ ಲೌಕಿಕವಾದಂಥ ರೀತಿಯಲ್ಲಿ, ಪ್ರಾಪಂಚಿಕವಾದಂಥ ರೀತಿಯಲ್ಲಿ ನಮ್ಮ ನಂಬಿಕೆ ಇರಬಾರದು. ಬದಲಾಗಿ ದೃಢ ವಿಶ್ವಾಸ, ಅಚಲವಾದಂಥ ನಂಬಿಕೆ, ಆಳವಾಗಿ ಯೇಸುವಿನಲ್ಲಿ, ಯೇಸುವಿನ ಮಾತುಗಳಲ್ಲಿ, ಬೋಧನೆಗಳಲ್ಲಿ ಜೀವಿತವಾಗಿ ಅದು ಬೇರೂರಿರಬೇಕು. ಯಾವಾಗ ನಾವು ಹಾಗೆ ನಮ್ಮ ನಂಬಿಕೆಯನ್ನು ಇಟ್ಟುಕೊಂಡಿರ್ತೇವೆಯೋ, ನಮಗೆ ನಮ್ಮ ಜೀವಿತದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಶೋಧನೆಗಳು ನಮ್ಮ ಜೀವಿತದಲ್ಲಿ ಎದುರಾದಾಗ್ಯೂ, ನಮ್ಮನ್ನು ಬಂದು ಹೊಡೆದರೂ ಸಹ ನಾವು ದೃಢವಾಗಿ ನಿಂತು ಅದೆಲ್ಲವನ್ನು ಎದುರಿಸಿ ಜಯಿಸ ಶಕ್ತಿಯನ್ನು ದೇವರು ತಾನೇ ನಮಗೆ ಅನುಗ್ರಹಿಸ್ತಾನೆ ಪ್ರಿಯರೇ. ಈ ನಿಟ್ಟಿನಲ್ಲಿ ನಮ್ಮ ನಂಬಿಕೆ, ನಮ್ಮ ಆ ವಿಶ್ವಾಸದ ಜೀವಿತ ದಿನದಿಂದ ದಿನಕ್ಕೆ ಆಳವಾಗಬೇಕು, ಬೇರೂರಬೇಕು ಮತ್ತು ದೇವರ ವಾಕ್ಯದಲ್ಲಿಯೂ ಯೇಸುವಿನಲ್ಲಿಯೂ ಅಚಲವಾದಂಥ ರೀತಿಯಲ್ಲಿ ಇಟ್ಟುಕೊಂಡಿರಬೇಕು. ಆಗ ಮಾತ್ರ ಯೇಸುಸ್ವಾಮಿ ಹೇಳಿದಂತೆ ಯೇಸುಸ್ವಾಮಿಯೇ ಪುನರುತ್ಥಾನವಾಗಿರುವುದರಿಂದ ನಮಗೆ ಯಾವ ರೀತಿಯಾದಂತಹ ಅವಶ್ಯಕತೆ ಬೇರೊಂದು ರೀತಿಯಲ್ಲಿ, ಪ್ರಾಪಂಚಿಕವಾದಂಥ ರೀತಿಯಲ್ಲಿ ನಮಗೆ ಅಗತ್ಯವಿಲ್ಲ. ಯೇಸುವೇ ಜೀವವಾಗಿರುವುದರಿಂದ ನಮಗೆ ಇಹಲೋಕದಲ್ಲಿ ಯಾವುದೇ ಜೀವ ಹೋದರೂ ಹಿಂತಿರುಗಿ ಎಲ್ಲವನ್ನೂ ಯೇಸುಸ್ವಾಮಿ ಮೂಲಕವಾಗಿ ದೇವರು ನಮಗೆ ಅನುಗ್ರಹಿಸ್ತಾನೆ ಪ್ರೇರೆ. ನಾವು ನಮ್ಮ ಆಸ್ತಿಯಲ್ಲಿ, ಅಂತಸ್ತಿನಲ್ಲಿ, ಸ್ಥಾನಮಾನದಲ್ಲಿ, ಆರ್ಥಿಕ ವಿಷಯದಲ್ಲಿ,
ಲೌಕಿಕ ವಿಷಯದಲ್ಲಿ, ಪ್ರಾಪಂಚಿಕವಾದಂಥ ಜೀವಿತದಲ್ಲಿ ನಂಬಿಕೆ ಇಡುವುದು ಅವಶ್ಯಕತೆ ಇಲ್ಲ. ಯೇಸುವಿನಲ್ಲಿಯೂ, ಯೇಸುವಿನ ಮಾತುಗಳಲ್ಲಿಯೂ, ಯೇಸುವಿನ ಮೇಲೆಯೂ ನಾವು ದೃಢವಾದಂಥ ನಂಬಿಕೆಯಿಂದ ಇರುವುದಾದರೆ, ಆತನೇ ಪುನರುತ್ಥಾನ ಎನ್ನುವಂತಹ ಮಾತು, ಆತನೇ ಜೀವ ಎನ್ನುವಂತಹ ಆ ಮಾತು ನಮ್ಮನ್ನು ದೃಢವಾಗಿ ಆತನ ಮಾರ್ಗದಲ್ಲಿ, ಆತನ ಮಹಿಮೆಗೋಸ್ಕರವಾಗಿ ಬದುಕಲು ನಮ್ಮನ್ನು ಉಪಯೋಗ ಮಾಡಿಕೊಳ್ಳುತ್ತಾನೆ. ಇಂತಹ ನಂಬಿಕೆಯಲ್ಲಿ, ಅಚಲವಾದಂತಹ ವಿಶ್ವಾಸದಲ್ಲಿ, ಆಳವಾದಂತಹ ನಂಬಿಕೆಯ ಜೀವಿತದಲ್ಲಿ ನಾವು ಬೇರೂರಿದವರಾಗಿ ದೇವರ ಮಹಿಮೆಯನ್ನು ನಾವು ಹೊಂದುತ್ತಾ, ಅನುಭವಿಸ್ತಾ, ಅನೇಕರಿಗೆ ಈ ದೇವರ ಮಹಿಮೆಯನ್ನು ಪ್ರಚುರಪಡಿಸಲು, ಆ ಪರಿಮಳವನ್ನು ಬೀರಲು ದೇವರಾತ್ಮನು ನಮಗೆ ಸಹಾಯ ಮಾಡಿ, ಆ ಆಳವಾದ ಅಚಲವಾದಂಥ ನಂಬಿಕೆ ವಿಶ್ವಾಸದಲ್ಲಿ ಇರುವುದಕ್ಕೆ ಸಹಾಯ ಮಾಡಿ, ಉತ್ತೇಜನ ಕೊಟ್ಟು ನಮ್ಮನ್ನು ಮುನ್ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನಂಬಿಗಸ್ತನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ತಂದೆಯೇ. ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಹೇಳುತ್ತೇವೆ. ನಮ್ಮ ಬದುಕಿನಲ್ಲಿ ನಮ್ಮ ನಂಬಿಕೆಗೆ, ವಿಶ್ವಾಸಕ್ಕೆ ಅಡ್ಡಿ, ಆತಂಕ, ತೊಂದರೆ, ಸಮಸ್ಯೆಗಳು ಬರುವಾಗ ಅದರ ವಿಷಯದಲ್ಲಿ ನಾವು ಹೆದರದೆ, ಯಾವುದೇ ಥರನಾದಂಥ ಹಿಂಜರಿಯುವಿಕೆ ಇಲ್ಲವೇ ಧೃತಿಗೆಡುವಂತಹ ಪರಿಸ್ಥಿತಿ ನಮಗೆ ಬರದಂತೆ ನಾವು ದೃಢವಾದಂಥ ನಂಬಿಕೆ, ಆಳವಾದಂಥ ವಿಶ್ವಾಸದಲ್ಲಿ ನಾವು ಬೇರೂರಿದವರಾಗಿ ನಿನ್ನ ಮಾರ್ಗದಲ್ಲಿ, ನಿನ್ನ ಮೇಲಿನ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ಬಲಗೊಂಡು, ನೆಲೆಗೊಂಡು, ನಿನಗೆ ಈ ಲೋಕದಲ್ಲಿ ಸಾಕ್ಷಿಯುತ ಮಕ್ಕಳಾಗಿ ಕೇವಲ ನಂಬಿಕೆ ಎನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಮಾತ್ರವಲ್ಲದೆ ನಮ್ಮ ಜೀವಿತದ ಮೂಲಕವಾಗಿ ಅದನ್ನು ಕಾರ್ಯರೂಪದಲ್ಲಿ ತೋರಿಸಲು ನಮಗೆ ಶಕ್ತಿಯನ್ನು ಅನುಗ್ರಹಿಸು. ನಿನ್ನ ಮಾರ್ಗದಲ್ಲಿ ನಮ್ಮನ್ನು ನಡೆಸು. ನಾವು ನಂಬುತ್ತಾ ಸಾಯುವವರಾಗಿದ್ದೇವೆ. ನಾವು ಸತ್ತರೂ ಬದುಕಿದರೂ ನಿನ್ನನ್ನೇ ನಂಬಿದವರಾಗಿ ನಾವು ಬದುಕುತ್ತೇವೆ ಮತ್ತು ಸಾಯುತ್ತೇವೆ. ನಮ್ಮನ್ನು, ನಮ್ಮ ಜೀವಿತವನ್ನು ನಂಬಿಕೆಯ, ವಿಶ್ವಾಸದ ಮಾರ್ಗದಲ್ಲಿ ಸದಾಕಾಲವು ನಡೆಸಿ ನಮ್ಮ ಮೂಲಕವಾಗಿ ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ವಿಶ್ವಾಸವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು, ಆಕೆಯೇ ಹುಟ್ಟಿ ಪೊಂತ್ಯ ಪಿಲಾತನ ಆಧಿಪತ್ಯದಲ್ಲಿ ಶ್ರಮ ಹೊಂದಿ, ಶಿಲುಬೆಗೆ ಎಳೆಯಲ್ಪಟ್ಟು, ಸತ್ತು ಹೂಳಲ್ಪಟ್ಟು, ಪಾತಾಳಕ್ಕೆ ಇಳಿದು, ಮೂರನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ವರ್ಷದ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಎಂಬುದನ್ನು ನಂಬುತ್ತೇನೆ. ಹಾಡುವ ಸಂಗೀತಗಳಲ್ಲಿ 246ನೇ ಸಂಗೀತ, 246ನೇ ಸಂಗೀತ, ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ನಾ ಸೇರುವೆ. ಸುಕಾಲವೇ ಸುಕಾಲವೇ ಆನಂದ ದೇವರಾಧನೆ, ಪ್ರಪಂಚ ಚಿಂತೆ ಬಿಡುವೆ, ಕೃಪಾಸನ ನಾ ಸೇರುವೆ. ಇಷ್ಟಾರ್ಥ ಹೇಳಿ ತಂದೆಗೆ ದಿವ್ಯಾಶೀರ್ವಾದ ಬೇಡುವೆ. ಅಶುಭಕರವಾಗಿದೆ ಒಳ್ಳೆಯದು ದೇವರಾಧನೆ. ಸುಕಾಲವೇ ಸುಕಾಲವೇ ಆಧಾರ ದೇವರಾಧನೆ, ದುರ್ಗುಣವನ್ನು ಜಯಿಸ ದೇವಾತ್ಮ ಶಕ್ತಿ ಕೊಡುವ, ಸನ್ಮಾರ್ಗನಾಗವಲವು ಬೇಕಾದರೆ ವಿಜ್ಞಾಪಿಸು. ಅಶುಭ ಕಾಲವಾಗಿದೆ ಒಳ್ಳೆಯದು ದೇವರಾಧನೆ.
ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಗೊಳಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನೆಯಿಂದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸಿದೆ, ಕೇಳಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ. ಆಮೆನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿರಿ. ನಂಬಿಕೆಗೆ ಮೂಲನಾಗಿರುವಂತಹ ನಂಬಿಗಸ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ನಡೆಸುವಿಕೆ, ಸಹವಾಸ ನಿಮ್ಮೆಲ್ಲರ ಸಂಗಡ ನಂಬಿಕೆಯ ಜೀವಿತವು ಇನ್ನಷ್ಟು ಹೆಚ್ಚಾಗಿ ಆಧ್ಯಾತ್ಮಿಕವಾದಂಥ ನಂಬಿಕೆಯು ಅಭಿವೃದ್ಧಿಯಾಗಿ ಜೀವಕ್ಕೆ ಪಾಲುದಾರಿಕೆಯನ್ನು ಹೊಂದಲು ನಿಮ್ಮ ಸಂಗಡ ನಿತ್ಯ ಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್.